ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಶ್ರವಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತು ರಾಮನವಮಿ ಹಬ್ಬದ ದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮನವಮಿ ಹಬ್ಬ ಅಂದರೆ ಸಮರ್ ಶುರುವಾಗಿರುತ್ತೆ. ಎಲ್ಲ ಕಡೆ ಪಾನಕ ಕೋಸಂಬರಿ ಎಲ್ಲ ಮಾಡ್ತಾರೆ. ಆ್ಯಂಡ್ ಸುಮಾರು ಕಡೆ ರೋಡ್ಗಳಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ಸುಮಾರು ಜನಕ್ಕೆ ಮಜ್ಜಿಗೆ ಪಾನಕ ಎಲ್ಲ ಹಂಚ್ತಾರೆ. ಏನೋ ಒಂಥರ ಫೆಸ್ಟಿವಲ್ ವೈಬ್ಸ್, ಹಬ್ಬದ ವೈಬ್ಗಳು ಅಂದರೆ ಆ ಥರ ಇರುತ್ತೆ. ಸೊ ನಂದಿನ್ನು ಆ್ಯಕ್ಚುಲಿ ಡೈರೆಕ್ಟಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಏನು ಮಾಡ್ತಿಲ್ಲ. ಸೊ ಎಲ್ಲ ರೆಡಿ ಮಾಡ್ಕೋತಾಯಿ. ನಾನು ಫಸ್ಟು ನಿಂಬೆಹಣ್ಣು ಪಾನಕ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದ್ರ ಬದಲು ಕರ್ಬೂಜ ಇತ್ತು. ಸೊ ಕರ್ಬೂಜ ಹಣ್ಣಿನ ಪಾನಕ, ಅದ್ರ ಜೊತೆ ಇದಾಗಲೇ ನೆನೆಸಿಟ್ಟಿದ್ದೀನಿ ಹೆಸರುಬೇಳೆ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀರು ಸ್ವಲ್ಪ ಪೂಜೆಗೆ ನೈವೇದ್ಯಕ್ಕೆ ಏನಕ್ಕಾದರೂ ಆಗುತ್ತೆ ಅಂತ, ಪೂಜೆಗಿಂತ ಮುಂಚೆ. ಆ್ಯಂಡ್ ಇನ್ನು ಟೈಮ್ ಈಗ 10 ಗಂಟೆ. ಸೊ ಸ್ವಲ್ಪ ಲೇಟ್ ಆಗಿದೆ. ಸೊ ಡೈರೆಕ್ಟಾಗಿ ಅಡುಗೆನೇ ಹಾಗೆ ಕುಕ್ಕರ್ ಕೂಗ್ಸಾಯಿತು. ಬೆಂಡೆಕಾಯಿ ಹುಳಿ ಅಜೆ ಏನಾದರೂ ಒಂದು ಹಬ್ಬ ಆಗಿರೋದ್ರಿಂದ ಪಾಯಸ ತವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೆಡಿಯಾಗಿ ಬರ್ತೀನಿ. ಆ್ಯಕ್ಚುಲಿ ಸೀರೆ ಉಟ್ಕೊಂಡು ಬಂದು ಪೂಜೆ ಮಾಡ್ತೀನಿ. ಅದಕ್ಕಿಂತ ಸೀರೆ ಉಟ್ಕೊಂಡ್ರೆ ನನಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ. ಅಕಸ್ಮಾತ್ ಹಾರೋದು ಅದೆಲ್ಲ ಮಾಡಬೇಕಾಗೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಬೇರೆ ಸೀರೆ ಉಟ್ಕೊಂಡು ಬಂದು ಪೂಜೆ ಮಾಡಿ ಎಲ್ಲ ಮಾಡಬೇಕು. ಆ್ಯಂಡ್ ಅದಕ್ಕೆ ಆ್ಯಕ್ಚುಲಿ 2 ದಿನದ ಹೂವನ್ನ ಇಟ್ಟಿದ್ದೆ. ಮಲ್ಲಿಗೆ ಹೂವನ್ನ ನೆನ್ನೆ ಕಿತ್ಕೊಂಡು ಬಂದಿದ್ದು. ಆ್ಯಂಡ್ ಇವತ್ತು ಕಿತ್ಕೊಂಡು ಬಂದಿದ್ದು ಹೂವು ಕಟ್ಟಕ್ಕೆ ಬರೋಲ್ಲ. ಕೂತ್ಕೊಂಡು ಏನು ಮಾಡಬೇಕು ಅಂದರೆ ನಾನು 10 ನಿಮಿಷ ಟೈಮ್ ಇದೆ. ಪೋಣಿಸ್ತೀನಿ, ಲೈಕ್ ಸೂಜಿ ದಾರದಲ್ಲಿ ಪೋಣಿಸ್ತೀನಿ. ನನಗೆ ಕಟ್ಟಕ್ಕೆ ಬರಲ್ಲ. ಕಟ್ಟಿದ್ರೆ ನೀವು ಕಟ್ಟಕ್ಕೆ ಟ್ರೈ ಮಾಡಿದ್ರೆ ನಾನು ಹೇಳಿದ್ರೆ ನೀವೆಲ್ಲ ನಗ್ತೀರಾ. ಏನಾಗುತ್ತೆ ಗೊತ್ತಾ, ಈ ಕಡೆಯಿಂದ ಕಟ್ಕೊಂಡು ಬರ್ತೀನಿ, 1-2 ಸರಿಗೆ ಬರುತ್ತೆ. ಹೋಗ್ತಾ ಏನಾಗುತ್ತೆ, ಈ ಕಡೆ ಎಲ್ಲ ಬಿಚ್ಕೊತಾ ಬರುತ್ತೆ, ಆ ಕಡೆ ಮತ್ತೆ ಕುತ್ಕೊತಾ ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಕೂತ್ಕೊಂಡು ಕಟ್ಟೋದನ್ನು ಕಲ್ತ್ಕೋಬೇಕು. ಯಾವುದೇನು ಕಷ್ಟ ಅಲ್ಲ. ಆ್ಯಂಡ್ ಕಲ್ತ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ಕಲ್ತ್ಕೊತೀನಿ. ನೋಡೋಣ, ನಾನು 4-5 ಸಲ ಕಲ್ತ್ಕೊಂಡು ಮತ್ತೆ ಕಟ್ಟಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ, ಅಗ್ಲಗ್ಲಕ್ಕಿದಕ್ಕೆ ಹೂವು. ಆಮೇಲೆ ಈ ಒಂದೊಂದೇ ಹೂವು ಇಡೋದು ತುಂಬ ಕಷ್ಟ. ಒಂದೊಂದಕ್ಕೆ ಫೋಟೋಗಳಿಗೆ ಇಟ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಜಸ್ಟ್ ಹಿಂಗೆ ಉದ್ದಕ್ಕೆ ಪೋಣಿಸ್ಕೊಂಡ್ಬಿಟ್ಟು ಒಂದು 3-4 ಫೋಟೋಗೆ ಹಾರ ಥರ ಹಾಕ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಆದಮೇಲೆ ಯಾವ ಥರ ಹಾರ ಪೋಣಿಸ್ತೀನಿ ಅಂತ. ಆ್ಯಂಡ್ ನಮ್ಮ ಮನೇಲಿ ಏನಾಗುತ್ತೆ ಅನ್ನೋದನ್ನು ನಿಮ್ಗೆ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಕೆಲಸ ಮುಗಿಸ್ಕೊಂಡು ಜಯನಗರ್ಗೆ ಹೋಗೋ ಪ್ಲ್ಯಾನ್ ಇದೆ. ಬೇರೆ ಏನೋ ಕೆಲಸ ಇದೆ. ಅದ್ರ ಜೊತೆ ಮೇಯ್ನಾಗಿ ಕಾಫಿ ಪುಡಿ ತರಬೇಕು. ಹಾಗೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತು ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಫೈನಲಿ ಹೂವು ಈ ಥರ ಪೋಣಿಸಿದ್ದೀನಿ. ಬಟ್ ಕೆಲವು ಫ್ರಿಜಲ್ಲಿ ಇಟ್ಬಿಟ್ಟಿದ್ದಾನೆ, ಹಾಗಾಗಿ ಸ್ವಲ್ಪ ಬ್ರೌನ್ ಆಗ್ತಾಯಿತ್ತು. ಎನಿವೇಸ್ ಚೆನ್ನಾಗಿ ನೋಡಿ, ಇಷ್ಟು ಬಂದಿದೆ. ಮಸ್ತ 3/4 ಮೊಳ ಹೂವು ಪೋಣಿಸಿಟ್ಟಿದ್ದೀನಿ. ನಮ್ಮ ಮನೆ ದೇವರಿಗೆ ಹಾಕೋಕ್ಕೆ ಶ್ರೀನಿವಾಸ ದೇವ್ರ ಫೋಟೋಗೆ ಹಾಕೋಣ ಅಂತ ಸ್ವಲ್ಪ ಉದ್ದಕ್ಕೆ ಪೋಣಿಸ್ದೆ. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ದೇವ್ರ ಮನೆ ಈ ಥರ ಕಾಣಿಸ್ತಾ ಇತ್ತು. ನಾನೇನು ಬೇರೆ ಸಿಂಗಲ್ ಹೂವೆಲ್ಲ ಇಟ್ಟು ತುಂಬ ಇಟ್ಟಿರಲಿಲ್ಲ. ಇರೋ ಮಲ್ಲಿಗೆ ಹೂವನ್ನ ಇಟ್ಟಿದ್ದೆ. ಯಾಕಂದರೆ ಅಷ್ಟು ಮನೇಲಿ ಬಿಟ್ಟಿದ್ದೆ ಇಡೋಣ ಅಂತ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಗಸಗಸೆ ಪಾಯಸ ಮಾಡ್ತಾಯಿದ್ದೆ. ಗಸಗಸೆ ಪಾಯಸಕ್ಕೆ ಅಂತ ಅಷ್ಟು ಸ್ವಲ್ಪ ಗಸಗಸೆ, ಕಡಲೆಬೇಳೆ ಒಂದು ಸ್ವಲ್ಪ, ಹಾಗೆ ಬಾದಾಮಿ ಏಕೆ ಒಂಚೂರು, ಆಮೇಲೆ ಆರಿಸಿದಾದ್ಮೇಲೆ ಕೊಬ್ಬರಿ, ಬೇಕಿದ್ರೆ ಒಂಚೂರು ಅಕ್ಕಿನೂ ಹಾಕೋಬೋದು. ಬಟ್ ನಾನು ಹಾಕಿ ಗಟ್ಟಿ ಬರೋಕ್ಕೆ ಬಾದಾಮಿನೇ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಹಾಲ್ಗೆ ಹಾಕ್ಬಿಟ್ಟು ಬೆಲ್ಲ ಹಾಕಿ ಕುದಿಸೋದು. ಆ್ಯಕ್ಚುಲಿ ಸಕ್ಕರೆ ಬೇಡ ಅಂತ ಅಂದ್ಕೊಂಡು ಬೆಲ್ಲದಲ್ಲಿ ಏನಾರು ಸ್ವೀಟ್ ಮಾಡೋಣ ಅಂತ ಗಸಗಸೆ ಪಾಯಸ ಮಾಡ್ತಿದ್ದೆ. ಹೆಂಗಿರು ಬಿಸಿಲಲ್ವಾ, ಸ್ವಲ್ಪ ತಂಪಾಗೂ ಇರುತ್ತೆ ಅಂತ. ಅದ್ರ ಜೊತೆ ಇಲ್ಲಿ ಸಿಂಪಲ್ ಬೆಂಡೆಕಾಯಿ ಹುಳಿ. ಆ್ಯಂಡ್ ಅದ್ರ ಜೊತೆ ಈಗ ಸ್ವಲ್ಪ ತವೆಗೆ ಎತ್ತಿಟ್ಟಿದ್ದೀನಿ. ಸ್ವಲ್ಪ ತುಂಬ ಇಲ್ಲ, ಜಸ್ಟ್ ಎಲೆ ತುದಿಗೆ ಬರೋಷ್ಟು ತವೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಏನು ಊಟಕ್ಕೆ ಕೂತ್ಕೋಬೇಕಷ್ಟೇ. ಆ್ಯಂಡ್ ಪಾಯಸ ತುಂಬ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಮಾಡಿದೆ. ಯಾಕಂದರೆ ಒಂದು ಹೊತ್ತಿಗೆ ಕುಡಿಬೋದು. ಅದು ತುಂಬ ಕೆಲಸ ಇದ್ದಾಗ ಗಸಗಸೆ ಪಾಯಸ ಕುಡಿದ್ಬಿಟ್ರೆ ಒಳ್ಳೆ ನಿದ್ದೆ ಹೊಳಿಯುತ್ತೆ. ಹಂಗಾಗಲ್ಲ, ಸಖತ್ ಕೆಲಸ ಇದೆ, ಸಿಕ್ಕಾಪಟ್ಟೆ ಕೆಲಸಗಳಿದೆ. ಸೊ ಇಷ್ಟು ಇವತ್ತು ನಮ್ಮ ಮನೆ ರಾಮನವಮಿ ಹಬ್ಬದ ಸ್ಪೆಷಲ್ ಗಸಗಸೆ ಪಾಯಸ. ಆ್ಯಂಡ್ ಇಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಿಮ್ಗೆ ಹೇಳ್ದಂಗೆ ಬೆಂಡೆಕಾಯಿ ಹುಳಿ. ಆ್ಯಂಡ್ ಇಲ್ಲಿ ಇಲ್ಲಿ ಹೆಸರುಬೇಳೆ ಕೋಸಂಬರಿ ಏನಾಯಿತು ಅಂತಂದರೆ ಕೊಬ್ಬರಿ ಇದೆ ಮನೆಯಲ್ಲಿ ಅಂದ್ಕೊಂಬಿಟ್ಟೆ. ಆ್ಯಂಡ್ ಮನೆಗೆ ಬಂದಾಗ ಇರಲಿಲ್ಲ, ಮತ್ತು ಬಿಸಿಲಲ್ಲಿ ಹೋಗ್ಬೇಕಿತ್ತಲ್ಲ ಅಂತ. ಸೊ ಹಾಗೇ ಮಾಡಿದೆ, ಪರವಾಗಿಲ್ಲ, ಆಮೇಲೆ ತಿನ್ಬೋದು ನಿಧಾನಕ್ಕೆ ಅಂತ. ಆ್ಯಂಡ್ ಪಾನಕ ಮಾಡಿದ್ದೀನಿ. ಜೊತೆ ಪಾನಕ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಗಟ್ಟಿಯಾಗೆ ಮಾಡಿದೆ, ತುಂಬ ನೀರಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಅಷ್ಟು ಕರ್ಬೂಜ ಹಣ್ಣಿನ ಪಾನಕ ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕಿದ್ರೆ ನಡೆಯುತ್ತೆ. ಸ್ವಲ್ಪ ಫಸ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ
ಕೋಸಂಬರಿ. ಇಷ್ಟು ನಮ್ಮ ಮನೆ ಮೆನು. ಇಷ್ಟೆಲ್ಲ ಮುಗಿಸ್ಕೊಂಡು ಸಂಜೆ 6:30 ಅಷ್ಟೊತ್ತಿಗೆ ಹೊರಟ್ವಿ ಜಯನಗರ್ಗೆ ಹೋಗೋಣ ಅಂತ. ನಿಮ್ಗೆ ಹೇಳ್ದಂಗೆ ನಾವು ಸುಮಾ ಕಾಫಿ ವರ್ಕ್ಸ್ನಲ್ಲೇ ಕಾಫಿ ಪುಡಿ ತೊಗೊಳ್ಳೋದು. ನಿಮ್ಗೆ ಬೇಕಿದ್ರೆ 1/4 kg ಪ್ಯಾಕೆಟ್ 4 ಮಾಡಿಸ್ಬೋದು, ಬಟ್ ನಾನು 1/2 kgದು 2 ಪ್ಯಾಕೆಟ್ ಮಾಡಿಸ್ಕೊಂಡು ಹಾಗೆ ಒಳಗಡೆ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಇದು ಸ್ವಲ್ಪ ಖಾಲಿ ಇರುತ್ತಲ್ವ ವೀಕ್ ಡೇಗಳು ಹೋದರೆ ಅಂತ. ಅಲ್ಲಿ ಒಂದು ಕಡೆ ರೆಡಿಮೇಡ್ 2 ಪೀಸ್ ಸೆಟ್ಗಳು ಚೆನ್ನಾಗಿರ್ತಿತ್ತು, ಬಟ್ ತುಂಬ ಕಲರ್ ಆಪ್ಷನ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ಒಂದೆರಡು ನೋಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಹೋಗಿತ್ತಲ್ವ ಈ ಥರ ಶಾಪಿಂಗ್ ಮಾಡಿ, ನೋಡೋಣ ಏನಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ಅಂತ ಅಂದ್ಕೊಂಡು ಇದು ನೋಡ್ತಾ ಇದ್ದೆ. ಇದು ಆ್ಯಕ್ಚುಲಿ ಕಾಟನ್ ಅಲ್ಲ, ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಥರ ಇತ್ತು ಆ್ಯಂಡ್ ನನಗೇನೋ ತುಂಬಾ ಇಷ್ಟ ಆಯಿತು. ಸೊ ಅದು 500 ರೂಪಾಯಿ 550 ರೂಪಾಯಿ ಹೇಳಿದ್ರು ಒಂದು ಸೆಟ್ಗೆ, ಟಾಪ್ ಆ್ಯಂಡ್ ಬಾಟಮ್ ಸೆಟ್ ಇದು. ಬಟ್ ಸೈಜ್ಗಳೆಲ್ಲ SM ಅಲ್ಲೇ ಜಾಸ್ತಿ ಇತ್ತು. ಅಂದರೆ ಯೂಶ್ವಲಿ SM ತೊಗೊಳ್ಳೋರೆ ಕಮ್ಮಿ ಅಲ್ವ, ಹಾಗಾಗಿ ಹಾಗೆ ಉಳಿದಿರುತ್ತೆ. L, XL, XXL ಸೈಜ್ಗಳೇ ಇರಲ್ಲ, XXL ಲಾಸ್ಟ್ ಇದ್ದಿದ್ದು. ಸೊ ಅದರೊಳಗೆ ನಾನು ಒಂದು ತೊಗೊಂಡು ಬಂದೆ. ಅದ್ರ ಜೊತೆ ಒಂದಷ್ಟು ಶಾರ್ಟ್ ಟಾಪ್ಸ್ ಕೂಡ ತೊಗೊಂಡು 1-2-3 ಕಾಟನ್ ಎತ್ಕೊಂಡು ಬಂದೆ. ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನನಗೆ ಇಲ್ಲಿ ಬಂದರೆ ಗಣೇಶ ಫ್ರೂಟ್ ಜ್ಯೂಸ್ ಸೆಂಟ್ರಲ್ಲಿ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ತುಂಬ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ಗೂಗಲ್ ಪೇ, ಫೋನ್ಪೇ ಏನೂ ಅಲೋ ಮಾಡೋಲ್ಲ, ನೀವು ಕ್ಯಾಶೇ ತೊಗೊಂಡು ಹೋಗಬೇಕಾಗತ್ತೆ. ಇದನ್ನು ಕುಡಿದು ನಾವು ಮನೆ ಕಡೆ ಹೊರಟ್ವಿ. ಜಯನಗರ್ಗೆ ಹೋಗಿ ಬಂದೆ. ಹೇಳಿದಾಗೆ ಕಾಫಿ ಪುಡಿ ತೊಗೊಂಡು ತೋರಿಸಿದ್ದೀನಿ. ತುಂಬ ಜನ ಕೇಳ್ತೇನೆ ನೀವೆಲ್ಲ ತೊಗೊಂಡ್ರೆ ಅಂಗಡಿನೂ ತೋರಿಸಿ ಅಂತ, ನಮಗೂ ಉಪಯೋಗ ಆಗುತ್ತೆ ಅಂತ. ಸೊ ಜಸ್ಟ್ ಮೇಲೆ ಒಂದು ಕ್ಲಿಪ್ಪಿಂಗ್ ಥರ ತೊಗೊಂಡು ಹಾಕಿದ್ದೀನಿ. ಜಯನಗರ್ 4th ಬ್ಲಾಕ್ನಲ್ಲಿ ಇರೋಂಥದ್ದು. ನಮಗೆ ಆ ಕಾಫಿ ಪುಡಿ ಅಂದರೆ ಆ ಕಾಫಿ ಅಡ್ಜಸ್ಟ್ ಆಗಿಬಿಟ್ಟು ಕರೆಕ್ಟಾಗಿ ಚಿಕ್ಕೋರಿ ಕಾಫಿ ಪುಡಿ ಎಲ್ಲ ಕರೆಕ್ಟಾಗಿರ್ತಾರ, ಏನೋ ಒಂಥರ ಟೇಸ್ಟಿಯಾಗಿರುತ್ತೆ. ನಮ್ಗೆ ಅನಿಸ್ತು ಬೇರೆ ಯಾವುದೂ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೆ ನೀವು ಬೇರೆ ಕೆಲಸನೂ ಇರ್ತಾನ ಅಂತ ಹೋಗಿ ತೊಗೊಂಡು ಬಂದೆ. ಆಮೇಲೆ ಅಲ್ಲಿ ಹೋದಾಗ 4th ಬ್ಲಾಕ್ ಕಾಂಪ್ಲೆಕ್ಸ್ ಒಳಗೆ ಹೋಗಿದೆ. ಹಳೆ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ಕೆಲವು ಟಾಪ್ಗಳು ಆ್ಯಂಡ್ ಡ್ರೆಸ್ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ 500 ರೂಪೀಸ್ ಅಂತೆ. ಚೆನ್ನಾಗಿದೆ, ಬಟ್ ತುಂಬ ಕಲರ್ಸು ಆಮೇಲೆ ಸೈಜ್ಗಳು ಏನು ಅಷ್ಟೊಂದು ಇರಲಿಲ್ಲ. ಬಟ್ ಇರೋದ್ರಲ್ಲೇ ಇದ್ದಿದ್ರಲ್ಲಿ ಒಂದನ್ನು ತೊಗೊಂಡು ಬಂದೆ. ತುಂಬ ಒಂಥರ ಸಾಫ್ಟ್ ಮೆಟೀರಿಯಲು, ಕಾಟನ್ ಆದರೆ ಶ್ರಿಂಕ್ ಆಗಿಬಿಡುತ್ತೆ ಅಂತ ನಾನು ತರಕ್ಕೆ ಹೋಗಲಿಲ್ಲ. ಕಾಟನ್ ಥರ ಅಲ್ಲ ಇದು, ಈ ಥರ ಇದೆ ವಿತ್ ಕಾಲರ್, ಚೈನೀಸ್ ಕಾಲರ್ ಥರ ಬರುತ್ತೆ ಆ್ಯಂಡ್ ವಿ-ನೆಕ್, ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೂ 4 ಇದು ತೊಗೊಂಡು ಬರ್ತಿದ್ದೆ, ಇರಲಿಲ್ಲ, ಇದು ಒಂದೇ ಬಂದಿತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ನನಗೆ ಬ್ರ್ಯಾಂಡೆಡ್ ಆದರೆ L ತೊಗೊತೀನಿ, ಅಲ್ಲಿ XL ಸೈಜ್ಗಳೇ ಇರಲಿಲ್ಲ. ಬಟ್ ಇದು ಬ್ರ್ಯಾಂಡು ಅಲ್ಲ ಅಂದ್ಬಿಟ್ಟು XXL ಇತ್ತು, ಅದೇ ತೊಗೊಂಡೆ. ಒಂದು ಚೂರು ಲೂಸ್ ಇದೆ, ಬಟ್ ಸಮ್ಮರ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ತುಂಬ ಬಾಡಿ ಫಿಟ್ಟಿಂಗೇ ಬೇಕು ಅಂತ ಏನೂ ಇರಲ್ಲ ಅಂತ ಚೆನ್ನಾಗಿತ್ತು ಅಂತ ತೊಗೊಂಡು ಬಂದೆ. ಮಾಮೂಲಿ ಸೈಡ್ ಸ್ಲಿಟ್ ಇರೋ ಥರದ್ದು. ಆ್ಯಂಡ್ ಪ್ಯಾಂಟು ಈ ಥರದ್ದು ಕೊಟ್ಟಿದ್ದಾರೆ. ಈ ಪ್ಯಾಂಟಿದೆ ಯೂಶ್ವಲಿ ಪ್ರಾಬ್ಲಮ್, ಟಾಪ್ ಹಿಂಗೋ ಒಂದು ಆಗೋಗ್ಬಿಡುತ್ತೆ. ಪ್ಯಾಂಟ್ ಈ ಥರ ಇದೆ ಆ್ಯಂಡ್ ಇದಕ್ಕೂ ಕೆಳಗಡೆ ನೋಡಿ ಡಿಸೈನ್ ಬರುತ್ತೆ. ಸೊ ಇದು ಒಂದು ತೊಗೊಂಡೆ. ಆ್ಯಂಡ್ ಅಲ್ಲೇ ಸುಮಾರು ಒಳಗಡೆ ಹೋದರೆ ಕಾಟನ್ ಶಾರ್ಟ್ ಟಾಪ್ಸ್ಗಳು ಚೆನ್ನಾಗಿದೆ, ಲೈಕ್ ಜೀನ್ಸ್ಗೆ ಹಾಕ್ಕೊಳ್ಳೋಕ್ಕೆ ಅಥವಾ ನಾರ್ಮಲ್ ಪ್ಯಾಂಟ್ಗಳಿಗೆ ಹಾಕ್ಕೊಳ್ಳೋಕ್ಕೆ ಎಲ್ಲ. ಸೊ ಅಲ್ಲಿ ತೊಗೊಂಡು ಬಂದಿದ್ದು ಇದೊಂದು ತೊಗೊಂಡೆ, ಲೈಕ್ ಸ್ಕರ್ಟ್ಗೆ ಲೈಕಾದರೂ ಹಾಕೋದ, ಬಟ್ ಕಾಟನ್ ಇದು. ಸೊ ಹಾಗಾಗಿ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಂಬಂದಿರ್ತೀನಿ ನಾನು ಯೂಶ್ವಲಿ ಹೋದರೆ, ಯಾಕೆಂದರೆ ಶ್ರಿಂಕ್ ಆಗುತ್ತೆ. ಆಮೇಲೆ ಕೆಲವು ಕಾಟನ್ಗಳೇನಾಗುತ್ತೆ ಸೈಜ್ ದೊಡ್ಡದಿರುತ್ತೆ, ಬಟ್ ಒಂಥರ ಟೈಟಾಗಿ ಕೂತ್ಕೊಳ್ಳುತ್ತೆ ಅಂತ ಇದೊಂದು ತೊಗೊಂಡು ಬಂದೆ ಈ ಥರದ್ದು. ಆ್ಯಂಡ್ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಥರದ್ದೇ ಇದು, ಹಿಂದೆ ತೊಗೊಂಡಿದ್ದೆ ಇದನ್ನು. ಸೊ ಇದು ಬಂತು. ಆ್ಯಂಡ್ ಸ್ಕರ್ಟ್ಗಳಿಗೆ ಚೆನ್ನಾಗಿರುತ್ತೆ ಅಂತ ವೈಟ್ ಅಂತ ತೊಗೊಂಬಂದೆ. ಅಷ್ಟೊಂದೆಲ್ಲ ಇರಲಿಲ್ಲ, ವೀಕೆಂಡಲ್ಲಿ ಬರುತ್ತೆ ಅದು. ವೀಕೆಂಡಲ್ಲಿ ಜಯನಗರಕ್ಕೆ ಕಲ್ಲೋದೇ ಕಷ್ಟ ಇದೊಂದು. ಆ್ಯಂಡ್ ಈ ನಡುವೆ ಎಲ್ಲನೂ ವಿ-ನೆಕ್ಗೆ ಕೊಡ್ತಿದ್ದಾರೆ, ವಿ-ನೆಕ್ ವಿತ್ ಕಾಲರ್ ಇದೆ. ಆಮೇಲೆ 3/4 ಕಾಟನ್ ಚೆನ್ನಾಗಿದೆ, ಸಾಫ್ಟ್ ಕಾಟನ್. ಬಟ್ ಏನಂದರೆ ವೈಟ್ ತೊಗೊಂಡ್ಬಿಟ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಸೆಕೆಗಾಲದಲ್ಲಿ. ಎಲ್ಲರೂ 3 ತೊಗೊಂಡು ತುಂಬ ದಿನ ಆಗೋಗಿತ್ತು. ಬಟ್ಟೆ ಎಲ್ಲ ಆಚೆ ಹೋದಾಗ ಶಾಪಿಂಗ್ ಮಾಡಿ, ಸೊ ಇಷ್ಟು ಮುಗಿಸ್ಕೊಂಡು ಅಲ್ಲಿ ಬೇರೆ ಏನೋ ಕೆಲಸ ಆಯ್ತು, ಯಾರನ್ನೋ ಮೀಟ್ ಮಾಡಬೇಕಿತ್ತು, ಅವ್ರನ್ನ ಮೀಟ್ ಮಾಡಿ ವಾಪಸ್ ಬಂದ್ವಿ. ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಹಬ್ಬದ ದಿನ ಹೋಗಿ ಹಬ್ಬದ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೂ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ವಾಪಸ್ ಬಂದು ನಿಮ್ಗಳಿಗೆ ಜಸ್ಟ್ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ. ವೀಡಿಯೋ ಇಷ್ಟ ಆಗಿದೆ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.